ನಮಸ್ಕಾರ ಫ್ರೆಂಡ್ಸ್, ಮಾರುತಿ ಟೆಕ್ ಅಂಡ್ ಫನ್ ಗೆ ಸ್ವಾಗತ. ಫ್ರೆಂಡ್ಸ್, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಹೈಡನ್ ಆಂಡ್ರಾಯ್ಡ್ ಕೋಡ್ ಗಳ ಬಗ್ಗೆ ಹೇಳ್ತೀನಿ. ಫ್ರೆಂಡ್ಸ್, ಈ ಕೋಡ್ ಗಳನ್ನು ನಿಮ್ಮ ಮೊಬೈಲ್ ಹಾಕಿ ಅದರ ಉಪಯೋಗ ಏನೆಂಬುದನ್ನು ಕೂಡ ನಾನು ನಿಮಗೆ ಇಲ್ಲಿ ತಿಳಿಸ್ತಾ ಇದ್ದೀನಿ. ಫ್ರೆಂಡ್ಸ್, ಅದಕ್ಕೂ ಮುಂಚೆ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಇಲ್ಲಿವರೆಗೂ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಇದರಿಂದ ನಮ್ಮ ಎಲ್ಲ ಲೇಟೆಸ್ಟ್ ವಿಡಿಯೋಗಳು ನಿಮಗೆ ಬೇಗನೆ ಸಿಗುತ್ತವೆ. ಫ್ರೆಂಡ್ಸ್, ಆಂಡ್ರಾಯ್ಡ್ ನ ಮೊದಲ ಕೋಡ್ ಆಗಿ ನಾವಾಗ ಡಯಲ್ ಪ್ಯಾಡ್ ಗೆ ಹೋಗೋಣ. ಡಯಲ್ ಪ್ಯಾಡ್ ನಲ್ಲಿ ನಾವಾಗ ಸ್ಟಾರ್ ಹ್ಯಾಶ್ ಅನಂತರ 46 ಅನಂತರ 36 ಅನಂತರ ಹ್ಯಾಶ್ ಸ್ಟಾರ್ ಇಷ್ಟು ಹಾಕಿದ್ರೆ ಸಾಕು ಫ್ರೆಂಡ್ಸ್. ನಿಮ್ಗೆ ನಿಮ್ಮ ಫೋನ್ ನ ಎಲ್ಲ ಡೀಟೇಲ್ಸ್ ಗಳು ಇಲ್ಲಿ ಬಂದ್ಬಿಡ್ತವೆ. ನಿಮ್ಮ ಫೋನ್ ನ ಎಷ್ಟು ರ್ಯಾಮ್ ಇದೆ, ಅನಂತರ ಮೆಮೊರಿ ಪವರ್ ಎಷ್ಟು, ಬ್ಯಾಟರಿ ಪವರ್ ಹೇಗಿದೆ, ಸೊ ನಿಮ್ಮ ಫೋನ್ ನ ಸಂಪೂರ್ಣ ಡೀಟೇಲ್ಸ್ ಅನ್ನು ನೀವು ಇಲ್ಲಿ ನೋಡ್ಕೊಳ್ಬಹುದು. ಫ್ರೆಂಡ್ಸ್, ಇದಾದ ನಂತರ ನಾನು ಮತ್ತೊಂದು ಕೋಡ್ ಬಗ್ಗೆ ನಿಮ್ಗೆ ಹೇಳ್ತೀನಿ. ಈ ಕೋಡ್ ವಿಶೇಷ ಏನಪ್ಪಾ ಅಂದ್ರೆ, ನಿಮ್ಗೆ ಕೆಲವೊಮ್ಮೆ ನಿಮ್ಮ ಮೊಬೈಲ್ ಗೆ ಬರ್ತಕ್ಕಂತ ಕಾಲ್ಗಳು ಬರೋದೇ ಇಲ್ಲ. ಸೊ ಅದು ಕಾಲ್ ಫಾರ್ವರ್ಡ್ ಅಂತ ಬಂದ್ಬಿಡ್ತವೆ. ಸೊ ಕಾಲ್ ಫಾರ್ವರ್ಡ್ ಬಂದ ನಂತರ ನಿಮಗೆ ಕಾಲ್ ಕನೆಕ್ಟೇ ಆಗೋದಿಲ್ಲ, ಕಾಲ್ ಕ್ಯಾನ್ಸಲ್ ಆಗಿ ಹೋಗ್ಬಿಡುತ್ತೆ. ಸೊ ಇಂಥ ಸಂದರ್ಭದಲ್ಲಿ ನೀವು ನಿಮ್ಮ ಮೊಬೈಲ್ ಅನ್ನು ಒಂದ್ಸರಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ. ಕೆಲವೊಂದ್ಸರಿ ಮನೆಯಲ್ಲಿ ಮಕ್ಕಳಿದ್ರೆ ಯಾವ್ದೋ ಒಂದು ನಂಬರ್ ಒತ್ತಿ ಏನಾದ್ರೂ ಮಾಡ್ಬಿಟ್ಟಿರ್ತಾರೆ. ಸೊ ಅಂತ ಸಂದರ್ಭದಲ್ಲಿ ನಿಮ್ಗೆ ಏನೋ ಒಂದು ಕೋಡ್ ಆಕ್ಟಿವೇಟ್ ಆಗಿಬಿಡುತ್ತೆ. ಸೊ ಅದಕ್ಕೋಸ್ಕರ ನೀವ್ ಏನ್ ಮಾಡ್ತಾರೆ, ಇಲ್ಲಿ ಅದು ಚೆಕ್ ಮಾಡಲು ಸ್ಟಾರ್ ಹ್ಯಾಶ್ 62 ಅಂತ ಒತ್ತಿ ಜಸ್ಟ್ ಕಾಲ್ ಮಾಡಿ ನೋಡಿ ಫ್ರೆಂಡ್ಸ್. ನಿಮ್ಮ ಮೊಬೈಲ್, ನಿಮ್ಮ ಸಿಮ್ ಕಾರ್ಡ್ ಇಂದ ಬರ್ತಕ್ಕಂಥ ನಂಬರ್ ಗಳಿಗೆ ಏನಾದ್ರು ಫಾರ್ವರ್ಡ್ ಆಗಿದೆ ಎಂಬುದನ್ನು ಇಲ್ಲಿ ತೋರಿಸುತ್ತೆ. ಸೊ ಅದನ್ನ ನೀವು ಇಲ್ಲಿ ಚೆಕ್ ಮಾಡ್ಕೊಳ್ಬಹುದು. ಒಂದ್ ವೇಳೆ ಅದೇನಾದ್ರೂ ನಿಮ್ಗೆ ಕಾಲ್ ಫಾರ್ವರ್ಡ್ ಇಲ್ಲಿ ಆಕ್ಟಿವೇಟ್ ಆಗಿದ್ರೆ, ಸೊ ಅದು ಯಾವ ನಂಬರ್ ಅಂತಾನು ಕೂಡ ನೀವು ತಿಳ್ಕೊಬೇಕಾಗುತ್ತೆ. ಸೊ ಅದಕ್ಕೋಸ್ಕರ ನೀವು ಇನ್ನೊಂದು ನಂಬರ್ ನೀವು ಇಲ್ಲಿ ಡಯಲ್ ಮಾಡಬೇಕಾಗುತ್ತೆ. ಅದು ಯಾವ ನಂಬರ್ ಅಪ್ಪ ಅಂದ್ರೆ, ನಿಮ್ಗೆ ಸ್ಟಾರ್ ಹ್ಯಾಶ್ ಅನಂತರ 21 ಹ್ಯಾಶ್ ಇಷ್ಟು ಒತ್ತಿ ನೀವು ಕಾಲ್ ಮಾಡಿದ್ರೆ ನಿಮ್ಗೆ ಯಾವ ನಂಬರ್ಗೆ ಅದು ಫಾರ್ವರ್ಡ್ ಆಗಿದೆ ಕಾಲ್ ಎಂಬುದನ್ನು ಇಲ್ಲಿ ತಿಳಿಸುತ್ತೆ. ಆ ನಂಬರ್ ಕೂಡ ಇಲ್ಲಿ ಬಂದ್ಬಿಡುತ್ತೆ. ಆವಾಗ ನೀವು ಈಸಿಯಾಗಿ ಫೈಂಡ್ ಮಾಡಬಹುದು. ಸೊ ಒಂದ್ ವೇಳೆ ಅದು ಕಾಲ್ ಫಾರ್ವರ್ಡ್ ಆಗಿ ನಿಮ್ಗೆ ನಂಬರ್ ಸಿಕ್ಕರೆ, ಸೊ ಅದನ್ನ ಎರೇಸ್ ಮಾಡೋದು ಹೇಗೆ, ಸೊ ಅದಕ್ಕೊಂದು ಕೂಡ ಇದೆ ಫ್ರೆಂಡ್ಸ್. ಸೊ ಅದನ್ನು ಕೂಡ ಇಲ್ಲಿ ನಾನು ನಿಮ್ಗೆ ಹೇಳ್ತೀನಿ. ಸೊ ಅದಕ್ಕೋಸ್ಕರ ನೀವು ಏನ್ ಮಾಡ್ಬೇಕಾಗುತ್ತೆ, ಹ್ಯಾಶ್ ಅನಂತರ 002 ಹ್ಯಾಶ್ ಈ ನಂಬರ್ಗೆ ಕಾಲ್ ಮಾಡ್ಬೇಕಾಗುತ್ತೆ. ಸೊ ಆವಾಗ ಏನಾಗುತ್ತೆ, ನಿಮ್ಗೆ ಆ ಒಂದು ನೀವು ಫಾರ್ವರ್ಡ್ ಆಗಿರ್ತಕ್ಕಂಥ ಎಲ್ಲ ಕಾಲ್ಸ್ಗಳು ನಿಮ್ಗೆ ಎರೇಸ್ ಆಗಿಬಿಡ್ತವೆ. ಸೊ ಆನಂತರ ನಿಮ್ಮ ಮೊಬೈಲ್ಗೆ ಬರ್ತಕ್ಕಂಥ ಎಲ್ಲ ಕಾಲ್ಸ್ಗಳು ನಿಮ್ಗೆ ಬಂದ್ಬಿಡುತ್ತವೆ. ನಾನು ಕೊಟ್ಟಂತಹ ಈ ಸಣ್ಣ ಒಂದು ಮಾಹಿತಿಗಾಗಿ ನಿಮ್ಮದೊಂದು ಲೈಕ್ ಇರಲಿ. ಹಾಗೇನೆ ಇಲ್ಲಿವರೆಗೂ ನೀವು ನಮ್ಮ ಮಾರುತಿ ಟೆಕ್ ಅಂಡ್ ಫನ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರ್ತಿದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಪಕ್ಕದಲ್ಲಿರೋ ಬೆಲ್ ಬಟನ್ ಕೂಡ ಪ್ರೆಸ್ ಮಾಡಿ. ಧನ್ಯವಾದಗಳು.